ರಾಕಿ ಏನು ಮಾಡ್ತೈತಿ? ಜಯ ಹೇಳು, ಏನು ಫೋನ್ ಮಾಡ್ಬಿಟ್ಟಿದ್ಯಲ್ಲ ಇವತ್ತು ನೀನೇ? ಏನು ಸಮಾಚಾರ? ಸಮಾಚಾರ ಅದೇ ಅದಕ್ಕೆ ಹೇಳ್ತಾನೆ ಫೋನ್ ಮಾಡೋದು ನಾನೇ ಇವತ್ತು. ಅಲ್ಲ ಅವ್ವನ್ವೇ ಅಪ್ಪನ್ವೇ ಮದುವೆ ಸಂಬಂಧ ಓಡಾಡ್ತಾವ್ರೆ. ನಮ್ಮದು ಎಷ್ಟೇ ಬೇಡ ಬೇಡ ಅಂತ ಕೇಳೋಕ್ಕಿಲ್ಲ. ಇನ್ನು ಎಷ್ಟು ಸಟ್ಟಿಲ್ಲ ಐತಿ, ನಿನಗೂ ಮದುವೆ ವಯಸ್ಸಾಯಿತು, ಮದುವೆ ಮಾಡಿ ಕಳಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಕೂತವ್ರೆ, ನೋಡ್ತಾ ಕೂತವ್ರೆ ಎಲ್ಲನೂ. ನಂಗೆ ಅದು ನೋಡಬೇಕು ಅದು ನೋಡಬೇಕು ಅಂತ. ನನಗಂತೂ ಹೊಸಿ ಹೆದರಿಕೆ ಐತಲ್ಲ, ಏನು ಮಾಡೋದು ಅಂತ ನಮ್ಗೆ ಒಂದು ಗೊತ್ತಾಯ್ತಲ್ಲ. ತಲೆ ಕೆಟ್ಟೋಗ್ಬಿಟ್ಟದೆ, ಏನು ಮಾಡೋದು ರಾಕಿ? ಏನು ಮಾತಾಡ್ತಿದ್ದೀನಿ ನೀನು? ಅಲ್ಲೇ ಆಯ್ಕಿಲ್ಲಾನು ಈಗ ಸದ್ಯಕ್ಕೆ ಆಯ್ಕಿಲ್ಲಾನು. ನಾನುವೇ ನೋಡ್ತೀನಿ ಮನೇಲಿ ಹೆಂಗಾರು ಮಾಡಿ. ನಮ್ಮ ಮನೇಲಿ ಮಾತಾಡೋಕ್ಕಿಂತ ನಿಮ್ಮ ಮನೆಗೆ ಬಂದು ಮಾತಾಡೋಣ. ನಮ್ಮ ಮನೇಲಿ ಬೇಡ ಬೇಡ, ನಮ್ಮ ಅವ್ವನಿಗೆ ಇದೆಲ್ಲ ಆಯ್ಕೆ ಇಲ್ಲ. ಇದೆಲ್ಲ ಅಂದರೆ ಆಮೇಲೆ ಸಾಯಿಸೇ ಬಿಡ್ತಾಳೆ ಅಷ್ಟೇ. ಅದು ಅಲ್ಲದೆ ನೀನು ಬಂದು ಮಾತಾಡಿಯ, ಅದು ಬೇಡ, ನಿಮ್ಮ ಮನೇಲೆ ಒಪ್ಪಿಸ್ಬಿಟ್ಟು ಕರ್ಕಬ. ಇಲ್ಲ ಕಣ್ಪೂಜಾ, ನಮ್ಮ ಮನೇಲಿ ಉಪ್ಪದ, ನಮ್ಮ ಮನೇಲಿ ಉಪ್ಪಕ್ಕಿಲ್ಲ. ಭಾರಿ ಆಯಿತು, ಭಾರಿ ಸ್ಟ್ರಿಕ್ಟ್ ಮಾಡ್ತಾರೆ ನಮ್ಮ ಮನೇಲಿ. ಅವು ಇನ್ನು ನಮ್ಮ ಊರಿಗೆ ಗೊತ್ತಾದರೆ ಮಾತ್ರ ನಿಮ್ಮ ಊರಿಗಿಂತ ಹೆಚ್ಚು. ಏನು ಮಾಡೋದು ಅಂತ ಒಂದು ಗೊತ್ತಾಯ್ತಿಲ್ವಲ್ಲ. ನಾನು ನಿಮ್ಮ ಮನೇಲಿ ಒಪ್ಪಿಸ್ಬಿಟ್ಟು ಹೆಂಗಾರು ಮದುವೆ ಆಗೋದು ಅನ್ಕೊಂಡು ನಾನು ಯೋಚನೆ ಮಾಡ್ತಿದ್ರೆ, ನೀನು ನೋಡ್ರಿ ಈ ಥರ ಮಾತಾಡ್ತಿದ್ದಲ್ಲ. ಇಬ್ಬರು ಮನೇಲಿ ಹಿಂಗಾದರೆ ಈ ಭಾರಿ ಹಿಂಸೆ ಆಯ್ತದಲ್ಲ. ಏನು ಮಾಡೋದು ಬಿಡು, ತಲೆ ಕೆಡಿಸ್ಕೊಬೇಡ. ನಾನು ಇವನೇ ಕತೆ ಹೆಂಗಾರು ಮಾಡಿ ಯಾವತ್ತಾರು ಒಂದು ದಿನ ಎಲ್ಲರೂ ನೋಡ್ಬಿಟ್ಟು ಮಾತಾಡ್ತೀನಿ. ನಮ್ಮ ಅದಕ್ಕೆ ಏನು ಮಾಡೋಕ್ಕಿಲ್ಲ. ಇದಕ್ಕೆ ಬೇಕಾದ್ರೆ ನಮ್ಮ ಅದಕ್ಕೆ ಸಪೋರ್ಟ್ ಇರ್ತದೆ. ನಮ್ಮ ಅದಕ್ಕೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಣ್ಣ ನಮ್ಮ ಅವ್ವ ಅವ್ರು ಯಾರೇ ಇಂಥದ್ದೆಲ್ಲ ಅಂದರೆ ಆಯ್ಕೆ ಇಲ್ಲ ಅವ್ರಿಗೆ. ಇನ್ನೇನು ಮಾಡೋದು ರಾಕಿ, ನೀನು ಹಿಂಗೆ ಅಂದ್ಬಿಟ್ರೆ ನೀನು ಈ ಥರ ಮಾತಾಡ್ಬಿಟ್ರೆ ಹೆಂಗಾದದು? ಇಲ್ಲಾಂದರೆ ಬಾ, ಯಾರು ಒಪ್ಪಲಿ ಬಿಡ್ಲಿ, ನಾನು ನಿನ್ನ ಮದುವೆ ಮಾಡ್ಕೊತೀನಿ. ನಾನಂದ್ರೂ ಕೈ ಬಿಡೋಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ. ನಮ್ಮ ಮನೇಲಿ ಯಾರೇ ಒಪ್ತಿರಲಿ, ನಿಮ್ಮ ಮನೇಲಿ ಒಪ್ತಾ ಇರಲಿ, ಯಾವತ್ತೂ ಕೈ ಬಿಡೋಕ್ಕಿಲ್ಲ ಕತೆ. ಎಲ್ಲಿದ್ದೀಗ ನೀನು ನೋಡಬೇಕಾಯ್ತು. ನಾನು ಬೇಜಾರು ಮಾಡ್ಕೊಬೇಡ, ಏನಾರು ಆಯ್ತದೆ. ಒಪ್ಕೊಬೇಡ, ಬೇಡ ಅಂತ ಹೇಳು ಕರ್ಸಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ನಾನಿರೋದಲ್ಲಿ ಸುಮ್ಮನೆ ಏನು ಮಾಡೋಕ್ಕೆ ಬೇರೆ ಗಂಡೆಲ್ಲ ನೀನು ನೋಡೋದು ಬೇಡ, ಬೇಕಾಗಿಲ್ಲ ಕತೆ. ಅಲ್ಲ ಕಣ್ರಾಕಿ, ಏನು ಮಾತಾಡ್ತಿದ್ದೆ ನೀನು? ಅಲ್ಲ ಸುಮ್ಮನೆ ಏನು ಮಾಡೋಕ್ಕೆ, ಹೆಂಗಿದ್ರು ನೀನು ಯಾವತ್ತಿದ್ರು ನಾನೇ ಮದುವೆ ಆಗೋದು ಆಯ್ಕಿಲ್ಲ ಅಂತಲೂ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ದಿವಸನೂ ಎಲ್ಲರೂ ಇಬ್ಬರು ಹೋಗಿ ಮದುವೆ ಆಗ್ಬಿಡ್ತಾಕತ್ತೆ. ನಾನು ನಿನ್ನ ನೋಡ್ಕೊತೀನಿ. ನಿನ್ನ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಂಬಿಕೆ ಅಂತಲ್ಲ ಕಣ್ರಾಕಿ, ನಂಬಿಕೆ ಇಲ್ದಾನೆ ನಿನ್ನ ಪ್ರೀತಿಸಿದ್ನ ನಾನು. ಅದು ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು? ನಾನು ನಿನ್ನ ನಂಬಿಕೆ ಇಲ್ದಾನೆ ನಿನ್ನ ಪ್ರೀತಿಸಿದ್ನ, ನಿನ್ನ ಮದುವೆ ಆಗಬೇಕು ಅಂತ ಎಲ್ಲರನ್ನೂ ಎದುರು ಹಾಕೊಂಡು ನಿಂತ್ಕೊಳಕ್ಕೆ ರೆಡಿಯಾಗಿದ್ದಾನ. ನಾನು ನಾಳೆಗೆ ಏನು ಮಾಡೋದು ಹೇಳು? ಅವರು ಎಲ್ಲ ರೆಡಿ ಮಾಡ್ಕೊಂಡ್ರೆ ನಮ್ಮ ಹೋಗಿ ಹೇಳ್ತಿಲ್ಲ ಒಂಚೂರ್ನಿಗೆ. ಇನ್ನು ಎಷ್ಟು ದಿವಸ ಅಂತ ನಾನು ಹಿಂಗೆ ಕೂತ್ಕೊಳ್ಳೋದು? ನನಗೂ ವಯಸ್ಸಾಯಿತು, ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ, ನಾನು ನಿನ್ನ ಮದುವೆ ಮಾಡಿ ಕಳಿಸ್ಬಿಡೋದ ಅಂತ ನಿನ್ಗೆ ಅವತ್ತು ಹೇಳಿಲ್ವಾ? ನಮ್ಮ ಅಪ್ಪನಿಗೆ ಇಬ್ಬರು ಹೇಳ್ತೀನಿ, ನಮ್ಮ ಅವ್ವ ಕಿರಿ ಹೇಳ್ತಿ. ನನ್ನ ಒಬ್ಬಳೆ ಮಗಳು, ನಮ್ಮ ಅಣ್ಣ, ನಮ್ಮ ದೊಡ್ಡಗನ ಮಗ ಸ್ವಂತ ಅಣ್ಣ ಅಲ್ಲ ಅಂತ ಎಲ್ಲ ನಿಮ್ಗೆ ಹೇಳಿನಿ ತಾನೆ. ಅದಕ್ಕೆ ನಮ್ಮ ಅವ್ವ ಹೆಂಗಿದ್ರು ಸ್ವಂತ ಮಕ್ಕಳು ಅಲ್ವಲ್ಲ, ಯಾವತ್ತಿದ್ರೂ ಹೆಂಗಿದ್ರು ನಾವು ಒಬ್ಬಳೆ ಮಗಳು ನೀನಿರೋದು. ಇವತ್ತೇನು ಸದ್ಯಕ್ಕೆ ಚೆನ್ನಾಗವ್ರು, ಆಮೇಲೆ ಸ್ವಂತ ಅವ್ವ ಅಪ್ಪನೇ ನೋಡ್ಕೊಳಕಿಲ್ಲ. ಇನ್ನು ನನ್ನ ತಂಗಿ ನನ್ನ ಮಗಳಿಗೆ ಏನು ಮಾಡೋದು? ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅಂತ ನಮ್ಮ ಅವ್ವ ಬೇರೆ ಅಂತ ತಲೆ ಕೆಡ್ಕೊ ಕೂತಾಳೆ. ಈತಾಗ ನನಗೆ ಅವ್ವನಿಗೂ ಒಪ್ಪಿಸೋಕಾಯ್ತಿಲ್ಲ, ಅಪ್ಪನ ಮುಂದೆ ಅಂತ ಮಾತಾಡೋಕ್ಕಾಯ್ಕಿಲ್ಲ. ಇನ್ನು ನಮ್ಮ ಅಣ್ಣನ ಮುಂದೆ ಹೆಂಗೆ ಮಾತಾಡೋದು? ನನಗೆ ನಮ್ಮ ಅಣ್ಣನ ಕಂಡ್ರೆ ಭಯ. ಎಲ್ಲ ಚೆನ್ನಾಗಿ ನೋಡ್ಕೊತಾನೆ ಅಂದರೆ ಅಚ್ಚುಕಟ್ಟಾಗಿರು ಅಂತ ಹಂಗೆ ಹೆಂಗೆ ಅಂತ ಬೈತಾ ಇರ್ತಾನೆ ನಮ್ಮ ಅಣ್ಣ. ಹೇಳಿದ್ನಲ್ಲ ನಿನಗೆ, ನಮ್ಮ ಮನೆ ವಿಚಾರನೆಲ್ಲ ಹೇಳಿರಲಿಲ್ಲ. ನಾನು ಹೇಳಿದ್ನಿಲ್ಲ ಚೇನ್ಗೆ. ನಮ್ಮ ಮನೇಲಿ ಈಗ 4 ಜನ ಇವಿ, 5 ಜನ ಇವಿ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಆಮೇಲೆ ನಮ್ಮ ಅವ್ವ, ನಮ್ಮಪ್ಪ, ನಾವು 5 ಜನ ಇರೋದು ಸದ್ಯಕ್ಕೆ ಅಂತ ಹೇಳಿದ್ನಲ್ಲ. ನಮ್ಮ ಅವ್ವ ಭಾರಿ ಸ್ಟ್ರಿಕ್ಟು. ಆಮೇಲೆ ನಮ್ಮ ಅವ್ವ ಎಲ್ಲರೂ ಕೇಳಬೇಕು ನಮ್ಮ ಮನೇಲಿ. ಆಮೇಲೆ ನಮ್ಮಪ್ಪ ಅಂತ ಅದಕ್ಕಿಂತ ಸ್ಟ್ರಿಕ್ಟು. ನಮ್ಮ ಅಣ್ಣ ಅವರೆಲ್ಲ ಅಷ್ಟೇ. ನಮ್ಮ ಅತ್ತಿಗೆ ಅವರಂತೂ ಭಾರಿ ಒಳ್ಳೆಯವರು. ಅವರು ನಮ್ಮ ಉಪ್ಪ ನಂಗೆಲ್ಲ ಭಾರಿಯ ನಿನ್ನಂಗೆಯ, ಸೇಮು ನಿನ್ನಂಗೆಯ ನಿಧಾನ ಮಾತಾಡೋದು ಎಲ್ಲವೂ ಅಷ್ಟೇ. ಅವರೇ ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು. ನನಗೆ ಏನಾದ್ರು ಹೇಳೋದು, ತಿಳಿದು ಬುದ್ಧಿ ಹೇಳೋದು ಎಲ್ಲವೂ ಅವ್ರಿಗೆ. ಅದಕ್ಕೆ ಹೇಳಿದೆ ನಮ್ಮ ಅದಕ್ಕೆ ಹಿಂಗಂತ. ನಮ್ಮ ಅದಕ್ಕೆ ಭಯ ಪಡ್ತಿದ್ರು. ಅವ್ವ ಅಪ್ಪನಿಗೆ ಹಿಂಗೆ ಹೇಳಿ ಅವರು ಈ ಥರ ಅಂತ. ಏನು ಮಾಡೋದು ಅಂತ ನನಗೂ ಗೊತ್ತಾಯ್ತಿಲ್ಲ. ನೀನು ಮಾತ್ರ ಒಪ್ಪಕ್ಕೆ ಹೋಗ್ಬೇಡ. ಕೊನೆ ಪಕ್ಷ ಮನೇಲಿ ಯಾರು ಉದ್ಯೋಗರು ಸಿಕ್ಕಿಲ್ಲ, ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗ್ಬಿಡೋದ. ಮದುವೆ ಆಗ್ಬಿಟ್ಟು ನಾನು ನಿನ್ನ ನೋಡ್ಕೊತೀನಿ, ನಿನ್ನನ್ನು ಬಿಟ್ಬಿಟ್ಟು ಹೋಗಲ್ಲ ತಾನೆ. ಅಲ್ಲ ಕಣ್ರಾಕಿ, ನಾನು ನಿನ್ನ ಬಿಟ್ಟು ಹೋಗೋದಾಗಿದ್ರೆ ಸುಮ್ಮನೆ ನಾನು ನಿನ್ನ ಟೈಮ್ ಪಾಸ್ ಲವ್ ಮಾಡೋಣ. ನಾನು ಇದು ಯಾಕೆ ಹಿಂಗೆ ಮಾತಾಡ್ತಿದ್ದಿಲ್ಲ? ಒಂದ್ಸಲ ನಿನ್ನೆ ಮದುವೆ ಆಗಬೇಕು ಅಂತ ನಾನು ಫಿಕ್ಸ್ ಆದಮೇಲೆ ನಾನು ಯಾರು ಹೇಳಿದ್ರು ಕೇಳೋಕ್ಕಿಲ್ಲ ಗೊತ್ತಾ? ಹಂಗಾಗಿದ್ರೆ ನಿನ್ನ ಜೊತೆ ಸುಮ್ಮನೆ ಫೋನಲ್ಲಿ ಅದಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ನಾನು ಫೋನ್ ಮಾಡ್ತಿದ್ದೆ ನಿನಗೆ. ನೀನು ತಲೆಗೆಲ್ಲ ಕೆಡಿಸ್ಕೊಬೇಡ, ಹೊರಟ್ಬಿಡಬೇಕತ್ತೆ ಹೋಗೋದ. ನಾನಿನ್ನ ಕರ್ಕೊಂಡೋಗಿ ನಿನ್ನ ಚೆನ್ನಾಗಿ ಹಚ್ಕೊಟ್ಟು ನೋಡ್ಕೊತೀನಿ, ರಾಣಿನ ನೋಡ್ಕೊತೀನಿ. ನಮ್ಮ ಮನೇಲಿ ಏನೋ ಕಡಿಮೆ ನಿಲ್ಲಕತ್ತೆ, ನೀನು ಚೆನ್ನಾಗಿ ನೋಡ್ಕೊತೀನಿ. ನೀನು ಒಪ್ಕೊಬೇಡ ಯಾರನ್ನೇ ಬಂದ್ರು. ನಾನು ನಿನ್ನ ಮದುವೆ ಆಗೋದು ಕತೆ. ಆಮೇಲೆ ನಾನು ಇರ್ತಿ ಮಾಡ್ಕೋಬೇಕು, ನಮ್ಮ ಮನೆ ಕರ್ಕೋಬೇಕು, ನಮ್ಮ ಮನೆ ಮಹಾಲಕ್ಷ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರ, ಒಪ್ಪಬೇಡ. ಯಾಕೆ ಒಪ್ಪಿ? ನಾನು ನಿಮ್ಮ ಮದುವೆಗೆ ಈಗ ಬರೋಣ, ಬೇಕಾದ್ರೆ ನೀನು ಕರ್ಕೊಂಡು ಹೋಗೋಣ. ಅಲ್ಲ ಕಣ್ರಾಕಿ, ನೀನು ಏನು ಮಾತಾಡ್ತೀರ ಚಂದ? ನೀನು ಈ ಥರ ಎಲ್ಲ ಮಾತಾಡ್ಬೇಡ, ನನಗೆ ಹೆದರಿಕೆ ಆಯ್ತದೆ. ನಮ್ಮ ಮನೆಯಿಂದ ಆಚೆಗೆ ಹೇಳ್ದಾನೆ ಬರೋಕ್ಕೆ ನನಗೆ ಹೆದರಿಕೆ ಆಯ್ತದೆ. ಅಂಥದ್ರಲ್ಲಿ ಯಾರಿಗೂ ಹೇಳ್ದಾನೆ ಓಡ್ ಬಂದಿ ಅಂತ ಕೇಳ್ತಿದ್ದೀಲ್ಲ ನೀನು. ನನಗೆ ಎಷ್ಟು ಹೆದರಿಕೆ ಆಯ್ತದೆ ಗೊತ್ತಾ? ಅಲ್ಲ ನೀನು ಹಿಂಗೆ ಎದುರುಗ ಕೂತ್ಕೊಂಡ್ರೆ ಆಗ್ತದ? ಇಲ್ಲಾಂದರೆ ನೀನು ನನ್ನ ಮಾತ್ಕೊಬಿಡ್ಬೇಕು, ಇಲ್ಲಾಂದರೆ ನೀನು ನನ್ನ ಜೊತೆ ಬರಬೇಕು. ಅದು ಒಂದೇ ದಾರಿ, ನೀನು ದಾರಿ ಇರೋದು.
ಮನೇಲಂತ ಇಬ್ಬರು ಮನೇಲಿ ಇಬ್ಬರು ಕೈಲಿ ಒಪ್ಪಿಸೋಕೆ ಧೈರ್ಯ ಇಲ್ಲ ಈಗ ಸದ್ಯಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ. ಇಬ್ಬರು ಒಟ್ಟಿಗೆ ಮಾಡಬೇಕು, ಒಟ್ಟಿಗೆ ಚೆನ್ನಾಗಿರಬೇಕು, ಪ್ರೀತಿಸಿದವ್ರ ಜೊತೆಗಿರಬೇಕು ಅಂತ ಹೇಳಿದ್ರೆ ಇದು ಒಂದೇ ದಾರಿ ಇರೋದು. ನೋಡು ಏನು ಮಾಡಿ, ಯಾವುದೂ ಫೋನ್ ಮಾಡಿ ಆಮೇಲೆ ಹೇಳು ನೀನು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ಮಾಡೋಕ್ಕಾಗಿರೋದು ಕೊನೆ ಪಕ್ಷ ಮೆಸೇಜಾರು ಮಾಡು. ಅವ್ವ ಇರ್ತದೆ ಸಂಜೆ ಹೊತ್ತು ಇಲ್ಲೇ ನನ್ನ ರೂಮಲ್ಲೇ ಇರ್ತದೆ ಅವ್ವ. ನನ್ನ ಜೊತೆಗೆ ಕೂತಿರ್ತದೆ ಕತೆ. ಮಾಡೋಕ್ಕಾಗಲ್ಲ. ಬೇಕಾದ್ರೆ 12 ಗಂಟೆ 1 ಗಂಟೆ ಇರ್ತದಲ್ಲ, ಆಗ್ಬೇಕಾದ್ರೆ ಮೆಸೇಜ್ ಮಾಡ್ತೀನಿ. ನಿಮ್ಮ ಮಲಗಿದವರೇ ನಾನು ಮೆಸೇಜ್ ಮಾಡ್ತೀನಿ, ರಿಪ್ಲೈ ಮಾಡು. ನನಗೆ ನಿದ್ದೆ ಬಂದದ್ದು ನೀನಿಂಗಂದರೆ ನಿದ್ದೆನೂ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ ಕತೆ ನನಗೆ. ಸರಿ ಊಟ ಮಾಡ್ದಾ? ಏನೂ ಎದ್ದುಕೋಬೇಡ, ನೀನು ತಲೆ ಕೆಸ್ಕೋಬೇಡ. ನಾನು ಏನೇ ಕತೆ ಯಾವತ್ತು ಯಾರು ಏನೇ ಇದ್ರಕ್ಕಲ್ಲಿ ಏನೇ ಮಾಡಲಿ ನಾನೇನು ಯಾವತ್ತೂ ಕೈ ಬಿಡೋಕ್ಕಿಲ್ಲ ಕತೆ. ನಾನು ಹಚ್ಕರಾಗಿ ನೋಡ್ಕೊತೀನಿ ನನ್ನ ಜೀವ ಇರೋ ಗಂಟುವೆ. ಸರಿ ಕಣ್ರಾಕಿ, ಸರಿ ಕತೆ. ಸರಿ ಅವ್ವಾಗ ಇದ್ರಲ್ಲಿ ಫೋನ್ ಮಾಡೋಕ್ಕಿಲ್ಲ, ನೀನೇ ಫೋನ್ ಮಾಡಬೇಡ. ಒಂದೊಂದ್ಸರಿ ಸೈಲೆಂಟಲ್ಲಿ ಇಟ್ಟಿರ್ತೀನಿ, ಒಂದ್ಸರಿ ಮರ್ತು ಬಿಟ್ಟಿರ್ತೀನಿಲ್ಲ ಸೈಲೆಂಟಲ್ಲಿರೋದು. ಆಗ ಅವ್ವ ಫೋನ್ಗೆ ಮಾಡೋಗುತ್ತಲ್ಲಿ ತೆಗೆದು ಬಿಡ್ತಾಳೆ. ಅವ್ಗೆ ಇವನು ಆಯ್ತು ಕೇಳಿದ್ರೆ ನೀನು ಮಾತಾಡಬೇಡ, ಹಂಗೆ ಕಟ್ ಮಾಡಿಬಿಡ ಆಯ್ತಾ. ನನ್ನ ಫ್ರೆಂಡು ಗಿಂಡು ಅಂತ ಏನೋ ಹೇಳಕತ್ತೀನಿ. ಸರಿ ಅವ್ವ ಅಂಗಡಿಗೆ ಹೋಗೋದೆ. ನನ್ನ ಮತ್ತಿಗೆ ಯಾರು ಮನೇಲಿಲ್ಲ, ಅದಕ್ಕೆ ಈಗ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಇಷ್ಟು ಟೈಮ್ ಸಿಕ್ತು. ಇಲ್ಲಾಂದರೆ ನನ್ನ ಮತ್ತಿಗೆ ನನ್ನ ರೂಮಲ್ಲೇ ಕೂತ್ಕೊಳ್ತು ಬಂದ್ಬಿಟ್ಟು ಮಾತಿಗೆ ತಡ್ಕೊಂಡು. ಅದಕ್ಕೆ ಇದ್ದಾಗಂತೂ ಮಾತಾಡೋಕ್ಕೆ ಟೈಮೇ ಸಿಗೋಕ್ಕಿಲ್ಲ. ಆಮೇಲೆ ಏನು ಹೇಳ್ಕೊಳಕ್ಕದ ಅದಕ್ಕೆ ಎಲ್ಲನೂ ಅಣ್ಣಗಿನ ಬಂದ್ಬಿಟ್ರೆ ಅಣ್ಣನೂ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆಮೇಲೆ ಫೋನ್ ಮಾಡೋಕ್ಕೆ ಎದ್ದು ಬರೋಕ್ಕೂ ಆಗಿಲ್ಲ. ಆಮೇಲೆ ಅಪ್ಪ ಬಂದರೆ ಅಪ್ಪನಿಗೆ ಊಟ ಗಿಟ ಇಟ್ಕೊಡ್ಬೇಕು, ಪಾತ್ರೆ ಎಲ್ಲ ಬೆಳಿಕೊಡ್ಬೇಕು, ನನಗೂ ಕೆಲಸ ಎಲ್ಲ ಇರ್ತವೆ. ಆಮೇಲೆ ಹೂವು ಬಂದು ಆಮೇಲೆ ಇಲ್ಲೇ ಕೂತ್ಕೊತಾಳೆ ಆಯಿತಾ. ಫ್ರೀ ಆದಾಗ ಮಾಡ್ತೀನಿ, ನೀನು ಮಾಡೋಕ್ಕೆ ಹೋಗ್ಬೇಡ ಫೋನ. ಆಮೇಲೆ ಹೂವು ಈಗ ಅಂಗಡಿಗೆ ಹೋಗೋದೆ, ಬರೋ ಗಂಟ ಕಟ್ ಮಾಡಿಬಿಡ್ತೀನಿ. ಹೋಗುವ ಬಂದುಬಿಟ್ರೆ ಕಟ್ ಮಾಡಿಬಿಡ್ತೀನಿ, ಏನು ಅನ್ಕೋಬೇಡ. ಆಮೇಲೆ ಫೋನ್ ಮಾಡಿರೋದನ್ನೆಲ್ಲ ನಾನು ಡಿಲೀಟ್ ಮಾಡ್ತಾ ಇರ್ತೀನಿ, ಮೆಸ್ಕೇಜ್ ಅದನ್ನೆಲ್ಲನೂ. ಏನೇನೋ ಮಾಡೋಕ್ಕೆ ಹೋಗ್ಬೇಡ. ಆಮೇಲೆ ಅಣ್ಣಗಿನ ಏನಿಕಾರು ಒಂದೊಂದ್ಸಲಿ ರೀಚಾರ್ಜ್ ಇಲ್ಲ ಅಂದರೆ ಫೋನ್ ಮಾಡೋಕ್ಕೆ ಫೋನ್ ಇಸ್ಕೊಂಡಿರ್ತಾನೆ. ಆಮೇಲೆ ಏನಿಕಾರು ಬೇಕಾದ್ರೆ ಫೋನು ಇಸ್ಕೊಂಡಿರ್ತದೆ ಅಣ್ಣ. ಯಾವಾಗಲೂ ಏನೇನೋ ಮಾಡಿಬಿಡ್ಬೇಡ ಆಯಿತಾ. ಆಮೇಲೆ ಮೆಸ್ಕೇಜ್ ಸುಮ್ಮನೆ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಕಣ್ಣ ರಾಕಿ ನೀನು. ಹುಷಾರು. ಇಲ್ಲಕತ್ ಬಿಡು, ತಲೆ ಕೆಡ್ಸ್ಕೊಬೇಡ. ಹೇಳಿದೆಯಲ್ಲ ನೀನು ಇಲ್ಲಕತೆ. ಒಂದ್ಸಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ನಂಬರ. ಏನಾದ್ರು ಸೇವ್ ಮಾಡ್ಕೊಂಡಿರ್ತೀನಿ, ನೀನೇ ಬರ್ತಿದೆಯಲ್ಲ ಯಾವತ್ತರೂ. ಆಗ ನಿನಗೆ ತೋರಿಸ್ತೀನಿ ಕತೆ ಬಿಡು. ಅಲ್ಲ ಹಿಂದಿಗಡೆ ನೋಡಿದ್ರೆ ಅದು ಹೆಣ್ಗಿನ ಹೆಸರು ನಿಲ್ಸ್ಕಿಸ್ಕೊಬಿಟ್ಟಿದೆಯೋ ಗೊತ್ತಾಗೈತಾ? ಹಂಗೆ ನಿಲ್ಸ್ಕೊಳ್ಳೋದು. ನೀನು ರಾಕೇಶ್ ಅಂತ ನಿಲ್ಸ್ಕೊಳಕ್ಕದ. ಚೆನ್ನಾಗಿ ಮಾತಾಡ್ತಿದ್ದೆ ಬಿಡು. ಏನು ಹಿಂಗೆ ಮಾತಾಡ್ತಿದ್ದೆ ನೀನು? ರಾಕೇಶ್ ಅಂತ ನಿಲ್ಸ್ಕೊಬಿಟ್ರೆ ನನ್ನ ಕತೆ ಅದೇ. ಯಾರು ಏನು ಎತ್ತ ಅದು ಇದು ಅಂತ ಒಂದು ಕೇಳೋಕೋಗಿ 12 ಕೇಳ್ತಾರೆ. ಆಮೇಲೆ ಏನಂತ ಉತ್ತರ ಕೊಡೋಣ ಎಲ್ಲರಿಗೂ. ನಾನು ಈಗಲೇ ನಡಿಕೊಂಡು ನನಗೆ ಫೋನು ಮೆಸೇಜ್ ಮಾಡ್ತಾ ಕೂತೀನಿ. ಆಮೇಲೆ ಅದೇ ಇರೋ ಒಂದು ಫೋನು ಕಿತ್ಕೊಂಡು ಯಾರೋ ಒಬ್ಬ ಸಿಕ್ಕ ಅಂದ್ಬಿಟ್ಟು ಗಂಟೆ ಕೊಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ನನಗೆ ಯಾರ್ಯಾರ ಜೊತೆ ಮದುವೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಕಣ್ರಾಕಿ. ನಾನು ನಿನ್ನೆ ಮದುವೆ ಹೋಗ್ಬೇಕು ಅಂತ ಎನ್ಸ್ಕೊಂಡಿದ್ದು ಗೊತ್ತಾ. ನಾನು ಯಾರನ್ನ ಇಷ್ಟಪಡ್ತೀನಿ ಅವ್ರ ಜೊತೆಗೆ ಜೀವನ ಮಾಡಬೇಕು ಅಂತ. ನಿನ್ನ ಪ್ರೀತಿಸ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆಯಾಗಿ ನಂಗೆ ಇರೋಕ್ಕೆ ಒಂಚೂರು ಇಷ್ಟ ಇಲ್ಲ. ಬೇಕಾದ್ರೆ ಹಂಗೆ ಇದ್ಬಿಡ್ತೀನಿ. ಬೇರೆಯವ್ರ ಜೊತೆ ನನಗೆ ಮದುವೆ ಆಯ್ಕಿಲ್ಲ ಕಣ್ರಾಕಿ. ನೀನೇ ನನ್ನ ಗಂಡ ಅಂತ ಅಂದ್ಕೊಂಡಿರೋದು. ಇಲ್ಲಾಂದರೆ ನಾನೇನು ಬೇರೆ ಹೆಣ್ಣೆಕ್ಕಂಗೆ ಸುಮ್ಮನೆ ಟೈಮ್ ಪಾಸು ಮಾತಾಡ್ಬಿಟ್ಟು ಬೇರೆಯವ್ರ ಜೊತೆಗೆ ಮದುವೆಗೆ ಹೋಯ್ಕಿಲ್ಲ ನಾನು. ಮದುವೆಗೆ ಹೋದ್ರೆ ನಾನು ಬೇಕಾದ್ರೆ ಸತ್ಯ ಹೋಗ್ತೀನಿ ಅಷ್ಟೇ. ಏಟು ಏನು ಮಾತಾಡ್ತಿದ್ದೀನಿ ನೀನು? ಸತ್ಕಿತ್ತೋಯ್ತೀನಿ ಹಂಗೆ ಹಿಂಗೆ ಅಂತ ಆ ಮಾತೆಲ್ಲ ಆಡೋಕ್ಕೆ ಹೋಗ್ಬೇಡ ನೀನು. ಸತ್ತೋಯ್ತೀನಿ ಅಂತ ಕೂತಿದ್ದಿ. ಅಲ್ಲ ಬಿಟ್ಬಿಟ್ಟಾರ ನಾನು ಅಲ್ಲಿ ಗಂಟೆ ಬಿಟ್ಬಿಟ್ಟಲ್ಲ ನಿನ್ನ. ಸಾಯಿಗೀತೀನಿ ಎಲ್ಲ ಮಾತಾಡ್ಬೇಡ ನೀನು. ನಂಗೆ ಭಾರಿ ಬೇಜಾರಾಯ್ತದೆ. ಸರಿ ಕತೆ. ಕೊನೆ ಪಕ್ಷ ಯಾರು ಒಪ್ಪಿಲ್ಲ ಅಂದರೆ ನಾನು ಕರ್ಕೊಳ್ತೀನಿ. ಎಲ್ಲರೂ ದಿವಸದಲ್ಲಿ ಮದುವೆ ಆಗ್ಬಿಡೋದಕ್ಕತೆ. ಯಾರಿಗೂ ಹೇಳಬೇಡ ಮುಟ್ಟಬೇಡ. ಸರಿ ಕಣ್ರಾಕಿ, ಹಂಗೆ ಮಾಡೋಕ್ಕೈತದೆ. ಸರಿ ಮಾಡ್ತೀನಿ ನಾನು. ಹೊಸ ಕೆಲಸ ಅದೇ, ಒಬ್ಬರ ಗಂಟೆ ಕೆಲಸ ಮುಗಿಸ್ಬೇಕು, ಇಲ್ಲಾಂದರೆ ಬೈದು ಬಿಡ್ತಾಳೆ. ಸರಿ ಹುಷಾರು. ಆಮೇಲೆ ಯಾವುದನ್ನೂ ಫೋನ್ ಮಾಡು, ಮೆಸೇಜ್ ಮಾಡು. ನೀನು ಮೆಸೇಜ್ ಮಾಡ್ದಂಗೆ ಇರಬೇಡ, ಎಲ್ಲನೂ ತಿಳಿಸು ನೀನು. ಒಂದ್ಸಲ ಹಂಗೆ ಇದ್ಬಿಟ್ರೆ ನನಗೆ ಗಾಬರಿ ಆಗೋಯ್ತದೆ. ಇಲ್ಲ ಕತ್ಬಿಡು. ಸರಿ ಇಲ್ಲ ಕತೆ, ಯಾವುದು ಹೇಳ್ತೀನಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ